ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಹೊಸ ರೀತಿಯ ಸ್ಟಿಚ್ಚು, ಸಿಂಪಲ್ ಆಗಿದೆ, ಈಸಿ ಆಗಿದೆ. ಅದರಲ್ಲಿ ಒಂದು ಡಿಸೈನ್ ಬೇರೆ ಕಾಣುತ್ತೆ, ಟೆಕ್ಸ್ಚರ್ ಬೇರೆ ಕಾಣುತ್ತೆ. ನೀವು ಮಾಡಿದಾಗ ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ 2 ಕಲರ್ ದಾರ ತಗೊಂಡಿದ್ದೀನಿ, 6 ಎಳೆ ದಾರ, ಆಮೇಲೆ ಒಂದು ದೊಡ್ಡ ಬೀಡ್ಸ್ ತಗೊಂಡಿದ್ದೀನಿ, ಮತ್ತೊಂದು ಸ್ಮಾಲ್ ಬೀಡ್ಸ್ ನಾನು ಮೇಲೆ ಸೇರಿಸ್ಕೊಳ್ಳೋಕ್ಕೆ ತಗೊಳ್ತೀನಿ. ಈಗ ದಾರ ಲಾಕ್ ಮಾಡಿ ಬಟ್ಟೆಗೆ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ, ಗಟ್ಟಿಯಾಗಿರುತ್ತೆ ಅಂತ. ತುಂಬ ಸುಲಭವಾಗಿ ಮಾಡುವಂತಹ ಡಿಸೈನ್ ಇದು. ಫಸ್ಟು 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಅಳತೆ ನೋಡ್ಕೊಂಡು ಲಾಕ್ ಮಾಡಿ. ಇನ್ನು ಮತ್ತೆ 3 ಚೈನು, 3, ಅದನ್ನು ಅಳತೆ ನೋಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿ. ಮತ್ತು ಇನ್ನೊಂದು ಸರಿ 3 ಚೈನು, ಅಂದರೆ ಡಬಲ್ ಆರ್ಚ್ ಕುಚ್ಚಿನ ಬೇಸು. ನಾನು ಎಲ್ಲ ಡಬಲ್ ಆರ್ಚ್ಗಳಿಗೂ ಇದೇ ರೀತಿ ಬೇಸ್ ಮಾಡ್ತೀನಿ. ನೀವು ನೋಡಿರ್ಬೋದು ನನ್ನ ಬೇರೆ ವೀಡಿಯೋಗಳು, ಇಲ್ಲಾಂದರೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಗಳಿದೆ ನೋಡಿ. ಈಗ ಬೀಡ್ಸ್ ಸೇರಿಸ್ತಾ ಇದ್ದೀನಿ, ದೊಡ್ಡ ಬೀಡು ಮಿಡ್ಲಿಗೆ. ನೀವು ಯಾವುದೇ ಶೇಪ್ನ ಬೀಡ್ಸ್ ತೊಗೋಬೋದು ನಿಮ್ಮ ಇಷ್ಟದ್ದು. ನಾನು ಈ ಥರ ದೊಡ್ಡ ಬೀಡ್ ತೊಗೊಂಡಿದ್ದೀನಿ. ಇದನ್ನು ಲಾಕ್ ಮಾಡಿ, ಬೀಡ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 5 ಸಾರಿ 3 ಚೈನು. ನಾನು ಪ್ರತಿ ಸಾರಿನೂ ಅದೇ ರೀತಿ ಮಾಡ್ತೀನಿ, ಕನ್ಫ್ಯೂಸ್ ಆಗೋಲ್ಲ. ಬರೀ 3 ಚೈನ್ ಹಾಕ್ಕೊಂಡು ಹೋದರೆ ಆಯಿತು. ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಮಾತ್ರ 3 ಸಾರಿ 3 ಬ್ಲಾಕು, 3 ಚೈನಿಂದು. ಮಿಡ್ಲಲ್ಲಿ ಬೀಡ್ ಆದಮೇಲೆ 5 ಸಾರಿ, ಬೀಡ್ ಆದಮೇಲೆ 5 ಸಾರಿ, ಆ ಥರ 5 ಸಾರಿ ಮಾಡಿ ಬೀಡ್ ಹಾಕಿ ಮತ್ತೆ 5 ಸಾರಿ, ಲಾಸ್ಟಿಗೆ ಮತ್ತೆ 3 ಸಾರಿ. 1 2 3 4 5 ಆಯಿತು. ಈಗ ಬೀಡ್ ಸೇರಿಸಿ ಎಂಡಲ್ಲಿ ಮತ್ತೆ 3. ಈ ಥರ ಮಾಡ್ತಾ ಹೋಗಬೇಕು. ಬೀಡ್ ಹಾಕಿದ ಮೇಲೆ 5 ಸಾರಿ 3 ಚೈನು, ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ 3 ಸಾರಿ ಮಾಡ್ಕೊಂಡ್ರೆ ಆಯಿತು. ನೋಡಿ, ಈ ಥರ ಮಾಡಿದ್ದೀನಿ ನೋಡಿ ಕಂಪ್ಲೀಟು. ಇದೇ ಥರ ಮಾಡಬೇಕು. ಆಮೇಲೆ 2 ಚೈನ್ ಹಾಕ್ಕೊಂಡು ಈಗ ದಾರ ಕಟ್ ಮಾಡ್ತಾ ಇದ್ದೀನಿ ಎಂಡ್ ಆದಮೇಲೆ. ಈಗ ಮತ್ತೆ ದಾರನ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ಲಾಕಿನ ಒಳಗಡೆನೇ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಬಟ್ಟೆಗೆ ಸೇರಿಸ್ಕೊಳ್ತಾ ಇಲ್ಲ, ಲಾಕಿನ ಒಳಗಡೆನೇ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಟ್ ಮಾಡಿಕೊಂಡು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಬೇಕು ಅಂದರೆ ನಿಮಗೆ ಮತ್ತು ಡೌಟ್ಸ್ ಇದ್ದರೆ ಎಂಡಲ್ಲಿ ಗಮ್ ಹಾಕಿ ಅದನ್ನು ಗಮ್ ಮಾಡ್ಕೊಳ್ಳಿ. 3 ಚೈನ್ ಹಾಕಿ ಆ ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. 3 ಸಾರಿ ಹಾಕಿದ್ದೀವಲ್ವ ಫಸ್ಟಿಗೆ, 2 ಸಾರಿ 3 ಚೈನ್ ಹಾಕ್ಕೊಳ್ಳಿ. ಆ ಚೈನ್ಗಳ ಮೇಲೇ ಚೈನ್ ಹಾಕ್ಕೊಂಡು ಲಾಕ್ ಮಾಡಬೇಕು. ಆಮೇಲೆ 3ನೇ ಚೈನ್ ಇದೆಯಲ್ವ, ಬೀಡ್ ಪಕ್ಕದ ಚೈನು, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿ ಬೀಡ್ನ ಬ್ಯಾಕ್ ಸೈಡ್ ಇದೆಯಲ್ವ ನೋಡಿ, ಬೀಡ್ನ ಬ್ಯಾಕ್ ಸೈಡಲ್ಲಿ ದಾರ ಬರುತ್ತೆ ನೋಡಿ, 6 ಎಳೆ ದಾರ, ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ದಾರ ತಗೊಂಡು ಕ್ರೋಶೆ ಹುಕ್ಕಿಗೆ ಆ ದಾರದ ಒಳಗಡೆಯಿಂದ ಹುಕ್ ಹಾಕ್ಕೊಂಡು ದಾರ ತಗೊಂಬನ್ನಿ. ಮತ್ತು 2 1 ಮತ್ತು 2 1, ಈ ಥರ ಡಬಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗಿ. ಅದರಲ್ಲಿ ಚೈನಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋಬೇಕು. ಅಂದರೆ ನೀವಲ್ಲಿ ಆರ್ಚ್ ಬರೋ ಥರ ಮಾಡ್ಕೋಬೇಕು. ಇದು ದೊಡ್ಡ ಬೀಡ್ ಆಗಿರೋದ್ರಿಂದ ಚೈನು ಸ್ವಲ್ಪ ಜಾಸ್ತಿ ಉದ್ದ ಇದೆ, ಆದ್ದರಿಂದ ಜಾಸ್ತಿ ಡಬಲ್ ಕ್ರೋಶೆಗಳು ಬರುತ್ತೆ. ನೀವು ಚಿಕ್ಕ ಬೀಡ್ ಹಾಕಿದರೆ, ಸಣ್ಣದು ಹಾಕಿದರೆ ಅದು ಕಡಿಮೆ ಬರುತ್ತೆ, ಸಣ್ಣ ಆರ್ಚ್ ಆಗುತ್ತೆ. ಅದನ್ನು ಹೊಂದ್ಕೊಂಡು ಮಾಡಿ. ನಾನು ಮಾಡಿದಷ್ಟೇ ನೀವು ಮಾಡ್ತೀನಿ ಅಂದರೆ ನಿಮ್ಮ ಬೀಡ್ ಹೇಗಿರುತ್ತೋ ಹಾಗಿರುತ್ತೆ. ಚಿಕ್ಕ ಬೀಡ್ ಹಾಕಿದರೆ ಕಡಿಮೆ ಬರುತ್ತೆ, ದೊಡ್ಡ ಬೀಡ್ ಹಾಕಿದರೆ ಹೆಚ್ಚು ಬರುತ್ತೆ. ಮತ್ತು ಟೈಟ್ ಲೂಸ್ ಇರುತ್ತೆ, ಮಾಡೋದ್ರಲ್ಲಿ ವ್ಯತ್ಯಾಸ ಇರುತ್ತೆ. ನಾನು ಮಾಡಬೇಕು, ನೀವು ಮಾಡಬೇಕು. ಅದಕ್ಕೆ ನೋಡ್ಕೊಳ್ಳಿ. ನೀವು ಈ ಥರ ಆರ್ಚ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಹಾಕಿ ಎಲ್ಲ ಫುಲ್ ಆಗೋಷ್ಟು ಡಬಲ್ ಕ್ರೋಶೆ ಹಾಕ್ಕೊಂಡು ಆರ್ಚ್ ಮಾಡಿ. 15 ಡಬಲ್ ಕ್ರೋಶೆ ಹಾಕಿದ್ದೀನಿ ನನಗೆ, ಇದರಲ್ಲಿ 15 ಹಾಕಿದ್ದೀನಿ. ಈಗ ಅದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದರ ಲಾಕ್ ಇದೆಯಲ್ಲೋ ಆ 3 ಚೈನ್ನ ಲಾಕು ಅಲ್ಲಿ ಲಾಕ್ ಮಾಡಿ ಬೀಡ್ನ ಆ ಕಡೆ. ಮತ್ತು ಉಳಿದಿರೋ 3 ಚೈನ್ನ ಮೇಲೆಲ್ಲ 3 ಚೈನ್ ಹಾಕಿ ಆಯಾ ಲಾಕಲ್ಲಿ ಲಾಕ್ ಮಾಡಿ. ನೆಕ್ಸ್ಟ್ ಬೀಡ್ನ ಪಕ್ಕದ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ಕೋಬೇಕು. ಬೀಡ್ನ ಬ್ಯಾಕ್ ಸೈಡ್ ಆರ್ಚ್ ಮಾಡ್ಕೋಬೇಕು. ಈ ಥರ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇನ್ನೊಂದು ಕಲರ್ ದಾರ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ಫಸ್ಟ್ 3 ಚೈನ್ ಅದು ಕುಚ್ಚಿಗಿರೋದು, ಅದರಿಂದ ಹಾಗೆ ಮಾಡ್ಕೊಳ್ಳಿ. ಅದರ ಲಾಕಲ್ಲಿ ಸೆಕೆಂಡ್ ರೌಂಡ್ನ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು ನೀವು.
ಪ್ರತಿ ಸಾರಿನೂ ಮಾಡುವಾಗ ಯಾವ ರೌಂಡ್ ಮಾಡ್ತೀರೋ ಅದರಲ್ಲಿ ಮೊದಲಿನ ರೌಂಡಲ್ಲಿ ಲಾಕ್ ಮಾಡಬೇಕು. ಈಗ ಅದರ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಎರಡನೇ 3 ಚೈನು, ಎರಡನೇ ಬ್ಲಾಕಿಂದ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 1 ಅಥವಾ 2 ನಿಮ್ಮ ಜಾಗ ಹೆಂಗಿದೆಯೋ ಅದನ್ನು ಹೊಂದ್ಕೊಂಡು. ಈಗ ಡಬಲ್ ಕ್ರೋಶೆ ಚೈನಲ್ಲಿ ನೋಡ್ಕೊಳ್ಳಿ, ಇದು ಸ್ಟಿಚ್ಚು. ಈ ಥರ ಡಬಲ್ ಕ್ರೋಶೆಗೆ ತಂದ ಹಾಗೆ 3 ಲೂಪ್ ತನ್ನಿ. ಮತ್ತು ಇನ್ನೊಂದು ಸಾರಿ ಅದೇ ರೀತಿ ಅದರ ಒಳಗಡೆ ಫಸ್ಟಿಂದಲ್ಲೇ ಫಸ್ಟ್ ಚೈನೆಲ್ಲ ತಂದು ಲಾಸ್ಟ್ ಲೂಪ್ ಬಿಟ್ಟು, ಹುಕ್ಕಲ್ಲಿರೋ ಲಾಸ್ಟ್ ಲೂಪ್ ಬಿಟ್ಟು ಉಳಿದಿರೋ ಲೂಪಲ್ಲಿ ಲೂಪ್ಗಳನ್ನು ಒಂದು ಮಾಡ್ಕೋಬೇಕು. ಮತ್ತೆ ದಾರ ತಗೊಂಡು ಆ ಎರಡನ್ನು ಒಂದು ಮಾಡ್ಕೋಬೇಕು. ದಾರ ತಗೊಳ್ಳಿ. ಈಗ ಅದೇ ಫಸ್ಟ್ ಚೈನಲ್ಲೇ ದಾರ ತಗೊಂಬನ್ನಿ ಈ ಥರ. ಮತ್ತೆ ಒಂದು ಸಾರಿ ದಾರ ತಗೊಂಡು ಎರಡನೇ ಚೈನಲ್ಲಿ ದಾರ ತಗೊಂಬನ್ನಿ. ಈಗ ಕ್ರೋಶೆ ಹುಕ್ಕಲ್ಲಿರುವ ಎಂಡ್ ಲಾಸ್ಟಿನ ಲೂಪ್ ಬಿಟ್ಟು ಉಳಿದಿರೋ ಲೂಪ್ಗಳನ್ನು ಕ್ಲೋಸ್ ಮಾಡಿ ದಾರ ತಗೊಂಡು ಒಂದೇ ಮಾಡಿ. ಈಗ 2 ಲೂಪ್ ಉಳಿಯತ್ತೆ. ಮತ್ತು ದಾರ ತಗೊಂಡು ಒಂದು ಮಾಡಿ. ಈಗ ದಾರ ತಗೊಂಡು ಈಗ ಎಲ್ಲಿ ಎಂಡ್ ಮಾಡಿದ್ದೀರಾ, ಲಾಸ್ಟಿಗೆ ಮಾಡಿದ್ದೀರಾ, ಅದೇ ಚೈನಲ್ಲಿ ಅಂದರೆ ಎರಡನೇ ಚೈನಲ್ಲಿ ತಗೋಬೇಕು. 3 ಲೂಪ್ ಉಳಿಯುತ್ತೆ. ಡಬಲ್ ಕ್ರೋಶೆ ಮಾಡೋದು ಬೇಡ, ಆ ಥರ ಡಬಲ್ ಕ್ರೋಶೆ ತಂದಂಗೆ ತನ್ನಿ. ಮತ್ತು ನೆಕ್ಸ್ಟ್ ಚೈನಲ್ಲಿ 2 ಸಾರಿ ಹಂಗೆ ತಂದು ಆ ಲಾಸ್ಟ್ ಲೂಪ್ ಬಿಟ್ಟು ಉಳಿದಿರೋ ಲೂಪ್ಗಳನ್ನು ಒಂದು ಮಾಡಿ. ಆಮೇಲೆ ದಾರ ತಗೊಂಡು ಉಳಿದಿರೋ ಆ 2 ಲೂಪನ್ನು ಒಂದು ಮಾಡಿ. ಈಗ ದಾರ ತಗೊಂಡು ನೀವು ಎಂಡ್ ಎಲ್ಲಿ ಮಾಡಿದ್ದೀರಾ, ಈಗ ಯಾವಾಗ ಲಾಸ್ಟ್ ಹಾಕಿದ್ದೀರಾ ಅದೇ ಚೈನಿಗೆ, ಅಂದರೆ ಥರ್ಡ್ ಚೈನ್ ಯಾವುದು ನೀವು ಮಾಡಿದ್ದೀರಿ ಅದು ಅಲ್ಲಿಂದ ತಗೋಬೇಕು. ಈಗ 3 ಲೂಪ್ ಆಯಿತು. ಈಗ ನೆಕ್ಸ್ಟ್ ಚೈನಲ್ಲಿ ತಗೊಂಡು ಬನ್ನಿ. ನೆಕ್ಸ್ಟ್ ಟೈಮ್ ಅದೇ ಚೈನಲ್ಲಿ ನೀವು ಹಾಕಬೇಕು. ಈಗ ಎರಡನೇ ಸಾರಿ ಹಾಕಿದಲ್ಲಿ ಉಳಿದಿರೋ ಆ 2 ಲೂಪನ್ನು ಒಂದು ಮಾಡಿ. ಈಗ ಮತ್ತೆ ಅದರಲ್ಲಿ ಎರಡನೇ ಸಾರಿ ಹಾಕಿದ್ದೀರಲ್ವ, ಆ ಎರಡನೇ ಸಾರಿ ಹಾಕಿರೋ ಚೈನಲ್ಲೇ ತಗೊಂಬರಬೇಕು. ಅದರ ನೆಕ್ಸ್ಟಿಂದಲ್ಲಿ ಈಗ ಸೆಕೆಂಡ್ ಟೈಮ್ ತಗೊಂಡು ಬನ್ನಿ, ಒಂದು ಮಾಡಿ. 1 ಲೂಪ್ ಬಿಟ್ಟು ಉಳಿದಿರೋದನ್ನು ಒಂದು ಮಾಡಬೇಕು, ಮತ್ತು ಅದನ್ನು ಒಂದು ಮಾಡಬೇಕು. ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು ಆ ಎಂಡ್ ಮಾಡಿದ ಜಾಗದಲ್ಲಿ. ಸೆಕೆಂಡ್ ಟೈಮಲ್ಲಿ ನೀವು ಎಂಡ್ ಮಾಡಿರ್ತೀರ ನೋಡಿ. ಈಗ ಸೆಕೆಂಡ್ ಟೈಮ್ ಮಾಡಿದ್ದೀರಾ. ನೆಕ್ಸ್ಟ್ ಟೈಮ್ ಇದೇ ಈಗ ನೀವು ಹಾಕಿದ್ದರಲ್ಲೇ ಹಾಕ್ಕೋಬೇಕು ನೋಡಿ. ಇನ್ನು ಉಳಿದಿರೋ 2 ಒಂದು ಮಾಡ್ಕೊಳ್ಳಿ. ಮತ್ತು ದಾರ ತಗೊಳ್ಳಿ, ಅದರಲ್ಲೇ ತಗೊಂಬನ್ನಿ. ಮತ್ತು ದಾರ ತಗೊಂಡು ನೆಕ್ಸ್ಟು ಈ ಥರ ಮಾಡ್ತಾ ಮುಂದುವರಿಸ್ತಾ ಹೋಗಬೇಕು. ಇದೊಂಥರ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅಲ್ಲಿಂದಲೇ ಅದೇ ಚೈನಲ್ಲಿ ಹುಕ್ ಹಾಕಿ ದಾರ ತಗೊಂಬನ್ನಿ. ನೆಕ್ಸ್ಟ್ ಚೈನಲ್ಲಿ ಎಂಡ್ ಮಾಡಿ. ಇನ್ನೊಂದು ಸಾರಿ ದಾರ ತಗೊಂಬಂದು ಈಗ ಮತ್ತೆ ಆ ಎಂಡ್ ಮಾಡಿದಲ್ಲೇ ಸ್ಟಾರ್ಟ್ ಮಾಡಬೇಕು. ಈಗ ಅದರ ಮಧ್ಯೆ ಒಂದು ಗೋಲ್ಡ್ ಬೀಡ್ ಸೇರಿಸ್ಕೊಳ್ತೀನಿ. ನಿಮ್ಮ ಇಷ್ಟ ಅಲ್ಲಿ ಸೇರಿಸ್ಕೊಳ್ಳೋದು ಸೇರಿಸ್ಕೋಬೋದು, ಬಿಡೋದಾದರೆ ಬಿಡ್ಬೋದು. ನಾನಿಲ್ಲಿ ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಮಿಡ್ಲಲ್ಲಿ. ಮತ್ತು ಅದೇ ಬೀಡ್ ಸೇರಿಸಿರೋ ಚೈನ್ ಇದೆಯಲ್ವ, ಅದೇ ಚೈನಲ್ಲಿ ತಗೊಂಬನ್ನಿ. ನೆಕ್ಸ್ಟಲ್ಲಿ ಇನ್ನೊಂದು ಸಾರಿ ಮಾಡ್ಕೊಳ್ಳಿ. ಮತ್ತು ಲಾಸ್ಟ್ ಲೂಪ್ ಬಿಟ್ಟು ಉಳಿದ ಲೂಪ್ ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ. ಮತ್ತು ಈಗ ಅದರಲ್ಲೇ ಸ್ಟಾರ್ಟ್ ಮಾಡ್ಕೋಬೇಕು. ನೀವು ಲೀಫ್ ಬೀಡ್ ಬೇಕಾದರೆ ಅದನ್ನು ಸೇರಿಸ್ಕೋಬೋದು ಮಧ್ಯಕ್ಕೆ. ಲೀಫ್ ಬೀಡ್ ಸೇರಿಸಿ ಮಾಡ್ಕೋಬಹುದು. ಈ ಥರ ಪ್ರತಿಯೊಂದು ಮುಂದುವರಿಸ್ಕೊಂಡು ಹೋಗಬೇಕು. ಎಲ್ಲ ಡಬಲ್ ಕ್ರೋಶೆ ಚೈನ್ಗಳಲ್ಲೂ ಮಾಡ್ಕೋಬೇಕು. ಹಿಂದೆ ಮಾಡಿ ಮುಂದೆ ಮಾಡಬೇಕು, ಹಿಂದೆ ಮಾಡಿ ಮುಂದೆ, ಆ ಥರ. ಎಲ್ಲಿ ನೀವು ಎಂಡ್ ಮಾಡ್ತೀರೋ ಅಲ್ಲೇ ಮತ್ತೆ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಚೈನಲ್ಲಿ ಎಂಡ್ ಮಾಡಬೇಕು. ಮತ್ತೆ ಪುನಃ ಆ ನೆಕ್ಸ್ಟ್ ಚೈನಿಂದ ಸ್ಟಾರ್ಟ್ ಮಾಡಿ ಅದರ ನೆಕ್ಸ್ಟ್ ಚೈನಲ್ಲಿ ಎಂಡ್ ಮಾಡಬೇಕು. ಆ ಥರ. ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೋಡ್ಕೊಳ್ಳಿ ಒಂದು ಸರಿ, 2 ಸಾರಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರೋಂಥ ಒಂದು ಟೆಕ್ಸ್ಚರು, ಒಂದು ಡಿಸೈನ್ ಬಂದಂಗೆ ಆಗುತ್ತೆ. ಡಬಲ್ ಕ್ರೋಶೆಲಿ ಸ್ವಲ್ಪ ದಪ್ಪ ಡಬಲ್ ಕ್ರೋಶೆ ಬರುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ, ನೀವು ನೋಡಿ. ಅದುವೇ ಒಂದು ಡಿಸೈನಾಗಿ ಕಾಣುತ್ತೆ. ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ ನೋಡಿ, ಈ ಥರ ಕಾಣಿಸುತ್ತೆ. ಮತ್ತು ಲಾಕಲ್ಲಿ ಲಾಕ್ ಮಾಡಿ 3 ಚೈನ್ಗಳು ಮಾಡಿ ಬೀಡ್ ಪಕ್ಕದ ನೆಕ್ಸ್ಟ್ 3 ಚೈನಲ್ಲಿ ಇದೇ ಥರ ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗಿ. ಯಾವಾಗಲೂ ಡಬಲ್ ಕ್ರೋಶೆ ಮಾಡ್ತೀವಲ್ವ, ಅದೇ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಡಿಸೈನ್ ನೋಡಿ, ತುಂಬ ಟೆಕ್ಸ್ಚರ್ ಒಂಥರ ಬೇರೆ ಕಾಣಿಸುತ್ತೆ. ಇದು ಡಬಲ್ ಕ್ರೋಶೆ ಥರ ಕಾಣಿಸ್ತಾ ಇಲ್ಲ, ಒಂದು ದಪ್ಪ ಕಾಣುತ್ತೆ. ಬರೀ ಡಬಲ್ ಕ್ರೋಶೆ ಥರ ಕಾಣಿಸ್ತಾ ಇಲ್ಲ. ನೀವು ಮಾಡಿ ನೋಡಿ. ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಅಂತ ಹೇಳಿದ್ದೀನಿ. ಬ್ರೈಡಲ್ಗಾದರೂ ಮಾಡ್ಕೋಬೋದು, ಇದನ್ನು ಗ್ರೈಂಡ್ ಮಾಡ್ಬೋದು. ಇದರಲ್ಲಿ ವೇರಿಯೇಷನ್ನು ನೀವು ಬೇಕಾದಷ್ಟು ಮಾಡ್ಕೋಬೋದು. ಬೇರೆ ಬೇರೆ ರೀತಿ ಡಿಸೈನ್ ಮಾಡ್ಕೋಬೋದು ಈ ಸ್ಟಿಚ್ಚಲ್ಲಿ. ಇದು ಸ್ಟಿಚ್ ಮಾತ್ರ ಹೊಸ ಸ್ಟಿಚ್ಚು. ನೀವು ನೋಡಿ ಹೆಂಗೆ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.